ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇವತ್ತು ಒಂದು ಸೂಪರ್ ಆಗಿರೋ ರಸಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು, ಹಾಗೆಯೇ ವಿಂಟರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೆಯದು. ಸೊ ಇವತ್ತಂತೂ ಇಲ್ಲಿ ತುಂಬಾ ಚಳಿ ಇದೆ ಆಯಿತಾ, ತುಂಬ ಸ್ನೋ ಎಲ್ಲ ಶುರುವಾಗಿದೆ. ಸೊ ಅದಕ್ಕೇ ನಾನು ರಸಮ್ ಮಾಡಿದ್ದೆ. ಸೊ ಹೇಗೋಗುತ್ತೆ ಏನು ನೋಡೋಣ ಇವತ್ತಿನ ದಿನ. ಸೊ ಇವತ್ತು ನನ್ನ ಹಸ್ಬೆಂಡಿಗೆ ಡೇ ಆಫ್ ಇದೆ. ಸೊ ಅದು ಫೋನು ಹಿಡ್ಕೊಂಡು ಕೈ ನೋವು ಬರ್ತಾ ಇದೆ. ಸೊ ಫೋನ್ನ ಹಿಡ್ಕೊಳ್ಳೋದೇ ನನಗೆ ಪ್ರಾಬ್ಲಮ್ಮು, ತುಂಬ ಕೈ ನೋವು ಬರ್ತಾ ಇದೆ. ಸೊ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಸೊ ಟ್ರೈಪಾಡ್ ಇದೆ, ಬಟ್ ತುಂಬ ಭಾರ ಅದು. ಸೊ ನೋಡೋಣ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ, ಶೇಕ್ ಎಲ್ಲ ಇದ್ದರೆ. ಹಾಗೆ ಸ್ವಲ್ಪ ಸೌಂಡು ಬರ್ತಾ ಇದೆ. ಫ್ಯಾನ್ ಹಾಕಿದೆ. ಮನೆಯಲ್ಲಿ 24 ಅವರ್ಸು ಹೀಟ್ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಎಲ್ಲೆಲ್ಲಿ ಕುತ್ಕೋತೀನಿ ಅಲ್ಲೆಲ್ಲ ಫ್ಯಾನು ಇಲ್ಲ ಹ್ಯೂಮಿಡಿಫೈಯರ್ ಆನ್ ಮಾಡ್ಕೋತಾ ಇರ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನಾನು 3 ಜನಕ್ಕೆ ಮಾಡ್ಕೋತಾ ಇದ್ದೀನಿ ಆಯಿತಾ ಈ ರಸಮ್ನ. ಸೊ ನಾನು ಅದಕ್ಕೆ ಫಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಈಗ ಇಲ್ಲಿ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಗೆ ಚೆನ್ನಾಗಿ ಕರಿಬೇವು ಸೊಪ್ಪು ಹಾಕಿ, ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪು ಚೆನ್ನಾಗಿ ಜಾಸ್ತಿ ಹಾಕಿದಷ್ಟು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ. ಸೊ ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತೀನಿ. ನಾನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದೇನು ಅಷ್ಟೇನು ಖಾರ ಇಲ್ಲ. ಸೊ ಖಾರ ಇದ್ದರೆ ಒಂದು ಅರ್ಧ ಸ್ಪೂನ್ ಪುಡಿ ಮಾಡಿ ಹಾಕ್ಕೊಳ್ಳಿ, ಇಲ್ಲ ನೀವು ಜೀರಿಗೆ ಕಾಳು ಮೆಣಸು ಎರಡನ್ನೂ ಪುಡಿ ಮಾಡಿ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಕುದಿಯೋದಕ್ಕೆ ಶುರು ಆಯಿತು. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಸೊ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ನಾನೇನು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಬೇಕು ಅಂದರೆ ಒಂದ್ಸರಿ ಆ ಬೇಳೆ ಇದೆಯಲ್ಲ ಅದನ್ನ ಹಿಂಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬೀಟರಲ್ಲಿ ಹಾಕ್ಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಒಂದ್ಸರಿ ಅದು ಕುದಿಯೋದಕ್ಕೆ ಶುರು ಆದಮೇಲೆ ಅದೆಲ್ಲ ಕರ್ಗೋಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ಇದು ನಮ್ಮ ಅಮ್ಮನ ರೆಸಿಪಿ. ಬಾಣಂತನದಲ್ಲೆಲ್ಲ ಐ ಥಿಂಕ್ 15-20 ಡೇಸ್ ಆದಮೇಲೆ ಇದನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡ್ತಾರೆ. ನೀರು ಹಾಕೋತಾ ಇದ್ದೀನಿ 1 ಲೋಟದಷ್ಟು. ಏನು ಗೊತ್ತಾ, ಈ ರಸಮ್ಮು ಒಂಥರ ನೀರಾಗಿದ್ರೇ ಚೆಂದ, ತುಂಬ ಗಟ್ಟಿಯೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಂತ ತುಂಬ ನೀರಾಗೂ ಮಾಡ್ಕೊಂಡ್ರೂ ಚೆನ್ನಾಗಿರಲ್ಲ. ಸೊ ಒಂದು ಹದ ತಿಳಿ ಸಾರು ಇರುತ್ತಲ್ಲ ಆ ರೀತಿ. ಸೊ ಈಗ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗ್ತಾ ಇದೆ. ಸೊ ಆರಾಮಾಗಿ 3-4 ಜನ ತಿನ್ಬೋದು. ನಾನು ಮಾಡಿರೋ ಮೆಷರ್ಮೆಂಟಲ್ಲಿ ಜಸ್ಟ್ ಅರ್ಧ ಕಪ್ ತೊಗರಿಬೇಳೆ ಅಷ್ಟು ನಾನು ತೊಗೊಂಡಿದ್ದು. ಸೊ ಇದು ಕುದ್ಮೇಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸೊ ಒಳ್ಳೆ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದ್ರಿಂದ. ಆಮೇಲೆ ಇದ್ರ ಮೇಲೆ ಇಷ್ಟ ಆದರೆ ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸೊ ಆಮೇಲೆ ನಿಂಬೆಹಣ್ಣು, ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣು ಸೇರಿಸ್ಕೊಳ್ಳಿ. ಆ ರೀತಿ ಕುದಿಯುವಾಗ ಹಾಕ್ಕೋಬೇಡಿ ನಿಂಬೆಹಣ್ಣು. ಸೊ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ, ಅಥವಾ ನಿಮಗೇನಾದರೂ ಗಂಟಲು ನೋವು ಈ ರೀತಿ ಎಲ್ಲ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದಿದು. ಸೊ ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಬ್ಯಾಟಿಂಗ್ ಆಯಿತು ಅವತ್ತು. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ನಮ್ಮ ಕಡೆ ಇದನ್ನ ಮೆಣಸಿನ ಸಾರು ಅಂತ ಕರೀತಾರೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಕಾರ್ ರೌಂಡ್ ಹೋಗಿ ಬಂದ್ವಿ. ಸೊ ರಾತ್ರಿ 10 ಗಂಟೆ ಆಗಿತ್ತು. ಅವತ್ತು ಮಕ್ಕಳು ಯಾಕೋ ಮಲ್ಕೋತಾ ಇರಲಿಲ್ಲ. ಸೊ ಹಾಗಾಗಿ ಒಂದು ಸರಿ ಕಾರ್ ರೌಂಡ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಒಂಥರ ಜರ್ನಿ ಫೀಲ್ ಬಂದು ಮಲ್ಕೋತಾರೆ ಅಂತ ಹೋಗ್ತೀವಿ ನಾವು. ಯೂಶ್ವಲಿ ಕಾರ್ ರೌಂಡ್ ಹೋಗೋ ರೀಸನ್ನೇ ಅದು. ಸೊ ಹಾಗೇ ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ, ಇದು ಡಿಸೆಂಬರ್ ಮಂತ್ ಅಲ್ವಾ, ಸೊ ನೋಡಿ ಮನೆ ಮುಂದೆಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಸೊ ಕ್ರಿಸ್ಮಸ್ಗೆ ಥ್ಯಾಂಕ್ಸ್ ಗಿವಿಂಗ್ ನವೆಂಬರ್ ಎಂಡಲ್ಲಿ ಆಗುತ್ತೆ. ಅದಾದಮೇಲೆ ಶುರು ಮಾಡ್ತಾರೆ ಇವರು ಲೈಟಿಂಗ್ಸ್ ಹಾಕೋದು, ಡೆಕೋರೇಷನ್ ಮಾಡೋದು, ಈ ರೀತಿ ಎಲ್ಲ. ಸೊ ಇದೆಲ್ಲ ನಮ್ಮ ಸ್ಟ್ರೀಟ್ ಸುತ್ತಮುತ್ತ ಇರೋದು ಅಷ್ಟೇ. ಸೊ
ಇದಕ್ಕಿಂತ ಗ್ರ್ಯಾಂಡಾಗಿ ಕೂಡ ಮಾಡಿರ್ತಾರೆ. ತುಂಬ ಇಡೀ ಮನೆಗೇ ಫುಲ್ಲು ಲೈಟಲ್ಲಿ ಮುಳುಗಿಸ್ಬಿಟ್ಟಿರ್ತಾರೆ. ಸೊ ನನಗೆ ಅಷ್ಟೆಲ್ಲ ಹೋಗೋಕ್ಕಾಗಲಿಲ್ಲ. ಜಸ್ಟ್ ನಿಯರ್ ಬೈ ನಾವೆಲ್ಲಿ ಕಾರ್ ರೌಂಡ್ ಹೋಗಿದ್ವೋ ಅಲ್ಲೇನೇನು ಈ ಥರ ಡೆಕೋರೇಷನ್ಸ್ ಮಾಡಿರೋದು ಸಿಕ್ತೋ ಅಷ್ಟು ಮಾತ್ರ ವೀಡಿಯೋಸ್ ಮಾಡ್ಕೊಂಡಿದ್ದೀವಿ. ಹಾಗೇ ನಾನು ಈ ಥರ ವೀಡಿಯೋಸ್ ಮಾಡ್ಕೊಳ್ಳುವಾಗಲೇ ಟ್ರೈನ್ ಕೂಡ ಬಂತು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಗೂಡ್ಸ್ ಟ್ರೈನ್ ಬಂತು. ಆಲ್ಮೋಸ್ಟ್ ಒಂದು 80-90 ಬೋಗಿ ಇತ್ತು. ಅದರಲ್ಲಿ ಒಂದು 10 ನಿಮಿಷ ನಾವು ಸ್ಟಾಪ್ ಮಾಡಿದ್ವಿ ಕಾರ್ನ. ಸೊ ಅಷ್ಟು ದೊಡ್ಡ ಟ್ರೈನು, ಅದಕ್ಕೆ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ ನಾನು. Turn off all the lights, got a whole lot going for you. How do 2,000 years later. ಸೊ ಫೈನಲಿ ಮುಗೀತು. ಸೊ ಈಗ ನಾವು ಮನೆ ಕಡೆಗೆ ದಾರಿ. ಸೊ ಹಾಗೇ ನೋಡಿ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಟ್ರೀಸು ಅದಕ್ಕೆಲ್ಲ ಇದು ಸಿಟಿಯಿಂದ ಮಾಡಿರ್ತಾರೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಮಾಡಿದರು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಎಸ್, ಸೊ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆಯೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಹೇಗೆ ಅನ್ನಿಸ್ತು ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.